ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾಳೆ ರೀನೀಟ್ ಎಕ್ಸಾಮ್ ಇದೆ. ಆದರೆ ಆಲ್ ಟಿಕೆಟ್ ಸಮಸ್ಯೆ ಕರ್ನಾಟಕದಲ್ಲಿ ತುಂಬ ಆಗ್ತಿದೆ. ಭಾಳಷ್ಟು ಕಡೆ ಕೆಲವು ಸ್ಟೂಡೆಂಟ್ಸ್ಗೆ ಅವ್ರೊಂದು ಸೆಂಟರ್ ಕೇಳಿದರೆ ಇನ್ನೊಂದು ಸೆಂಟರ್ ಆಗಿದೆ. ನಾಗ್ಪುರಲ್ಲಿ ಒಂದು ಸ್ಟೂಡೆಂಟು ನಾಗ್ಪುರ್ ಅಂತ ಕೇಳಿದರೆ ಆ ಸ್ಟೂಡೆಂಟ್ಗೆ ಅಬುದಾಬಿ ಸೆಂಟರ್ ಕೊಟ್ಟಿದ್ದಾರೆ. ಅಬುದಾಬಿ 2,500 ಕಿಲೋಮೀಟ್ರು. ಆ ಮಗು ಹತ್ರ ಪಾಸ್ಪೋರ್ಟ್ ಇಲ್ಲ. ನಾಳೆ ಆ ಮಗುಗೆ ಅಬುದಾಬಿ ಸೆಂಟರ್ ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಎಕ್ಸಾಮ್ ಇದೆ. ಇವತ್ತಿಗೂ ಎಷ್ಟೋ ಜನಕ್ಕೆ ಆಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ. ಸಡನ್ ಆಗಿ ಸೆಂಟರ್ಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ನಾನು ರಾಜ್ಯದ ಬಿಜೆಪಿ ನಾಯಕರನ್ನ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಕೇಂದ್ರದ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಮತ್ತೊಮ್ಮೆ ಹೇಳಿ ಸರ್, ಸ್ವಲ್ಪ ಸರ್ವರ್ ಸಮಸ್ಯೆ ಆಗ್ತಿದೆ, ಆಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ, ಕೆಲವ್ರಿಗೆ ಎಕ್ಸಾಮ್ ಚೇಂಜ್ ಆಗಿಬಿಟ್ಟಿದೆ, ಸಿಟಿಗಳು ಚೇಂಜ್ ಆಗಿಬಿಟ್ಟಿದೆ. ಈಗ ಸಡನ್ನಾಗಿ ಕೆಲವ್ರಿಗೆ ಡೌನ್ಲೋಡ್ ಆಗುತ್ತೆ. ಅವ್ರು ಯಾವುದೋ ಸಿಟಿ ಕೇಳಿದರೆ, ಫಾರ್ ಎಕ್ಸಾಂಪಲ್ಲು ಒಂದು ಮಗು ಬೆಂಗಳೂರು ಸೆಂಟರ್ ಕೇಳಿದರೆ ಆ ಮಗುಗೆ ಎತ್ಕೊಂಡೋಗಿ ಈ ಭಾಗದ ಮಗು ಹೊಸಕೋಟೆ ಸೆಂಟರ್ ಕೊಟ್ಟಿದ್ದಾರೆ. ಆ ಮಗುಗೆ ಇನ್ನೂ ಈಗ ಆಲ್ ಟಿಕೆಟ್ ಡೌನ್ಲೋಡ್ ಆಗಿದೆ. ಆ ಮಗು ಉತ್ತರ ಕರ್ನಾಟಕದ ಮಗು ಬೆಂಗಳೂರು ಸೆಂಟರ್ ಕೇಳಿದೆ, ಆ ಮಗುಗೆ ಈಗ ಹೊಸಕೋಟೆ ಹತ್ರ ಕೇಳಿದೆ. ಅವ್ರಿಗೆ ಮೋಸ್ಟ್ಲಿ ನಾಳೆ ಬೆಳಗ್ಗೆ ರೀಚ್ ಆಗ್ತಾರೆ. ಇಂಥದ್ದು ಒಂದು ಎಕ್ಸಾಂಪಲ್ ಅಲ್ಲ, 100 ಎಕ್ಸಾಂಪಲ್ಸ್ ಇದೆ. ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಆಲ್ ಟಿಕೆಟ್ ಡೌನ್ಲೋಡ್ ಮಾಡಿ. 3 ತಾಸು ಮುಂಚೆ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಪ್ಲೀಸ್. ನೀವು ನಿಮ್ಮ ಅಂಕಲ್ ಹೇಳಿದ್ರು, ನಿಮ್ಮ ರಿಲೇಟಿವ್ಸ್ ಹೇಳಿದ್ರು, ನಮಗೆಲ್ಲ ಅರ್ಧ ಗಂಟೆ ದೂರ ಇದೆ ಎಕ್ಸಾಮ್ ಸೆಂಟ್ರು, ನಾನು ನೋಡಿಲ್ವಾ, ನಾನು ಹೋಗಿಲ್ವಾ, 1/4 ಗಂಟೆಗೆ ಬಿಡ್ತೀನಿ ಬಾ, ಭಾನುವಾರ ಟ್ರಾಫಿಕ್ ಜಾಮ್ ಇರಲ್ಲ. ಈ ಬಿಲ್ಡಪ್ಗಳೆಲ್ಲ ದಯವಿಟ್ಟು ಕೇಳಬೇಡಿ. ಯಾಕೆಂದರೆ ತುಂಬ ಜನ ಮಕ್ಕಳು ಅರ್ಧ ಗಂಟೆ ಅನ್ಕೊಂಡು ಟ್ರಾಫಿಕ್ಗೆ ಬಂದರೆ 2 ತಾಸು ಆಗುತ್ತೆ, ಎಕ್ಸಾಮ್ ಮಿಸ್ ಆಗ್ತಾರೆ. ನೀವು 3 ತಾಸು ಮುಂಚೆ ಎಕ್ಸಾಮ್ ಹಾಲ್ಗೆ ಹೋಗಿ, 1 ಅಲ್ಲ 2 ಸಲ ಕ್ರಾಸ್ ವೆರಿಫೈ ಮಾಡಿ. ಅಕಸ್ಮಾತ್ ಸೆಂಟರ್ ಮಿಸ್ ಆಗಿದ್ರೆ ಬೇರೆ ಕಡೆ ಹೋಗೋಕ್ಕೆ ಟೈಮ್ ಸಿಗುತ್ತೆ. 9 to 10 o'clock ಒಳಗಡೆ ಸೆಂಟರ್ ಹತ್ರ ಹೋಗಿ. ಈಗ 15 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಪ್ರಾಪರಾಗಿ ಇವತ್ತು ನಾಳೆ ರಿವೈಸ್ ಮಾಡಿ. ಬಯಾಲಜಿ ಸಮ್ಮರಿ ಓದಿ, ಫಿಸಿಕ್ಸ್ ಫಾರ್ಮುಲಾಸ್ ರಿವೈಸ್ ಮಾಡಿ, ಕೆಮಿಸ್ಟ್ರಿ ಈಕ್ವೇಷನ್ಸ್ ರಿವೈಸ್ ಮಾಡಿ. ದಯವಿಟ್ಟು ಈ ವರ್ಸ್ಟ್ ಸಿಸ್ಟಮ್ಮು ಇವತ್ತು ರೀನೀಟಲ್ಲಿ ಕೂಡ ಇಷ್ಟು ಸಮಸ್ಯೆಗಳಾಗ್ತಿದೆ ಅಂದರೆ ಖಂಡಿತವಾಗೂ ಕೇಂದ್ರದ ಮೇಲೆ ಬೇಜಾರು ಬರುತ್ತೆ. ರಾಜಕೀಯ ಮಾಡಬಾರ್ದು, ಆ ಕಾರಣಕ್ಕೆ ಜಾಸ್ತಿ ಮಾತಾಡ್ತಿಲ್ಲ ನಾನು. ದಯವಿಟ್ಟು ಎಲ್ಲ ನೀಟ್ ಆಸ್ಪಿರೆಂಟ್ಸ್ಗೆ ಆಲ್ ದಿ ಬೆಸ್ಟ್ ಸರ್. ಅಲ್ಲ, ಅದೇನಾಗ್ತಿದೆ ಸರ್, ಸೆಂಟರ್ಸ್ ಏನಾಗಿದೆ, ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮು ನನಗೆ ಶೇಷಾದ್ರಿಪುರಂ ಬಿದ್ದಿತ್ತು ಅಂದ್ಕೊಳ್ಳಿ. ಈ ಸಲ ಸಡನ್ನಾಗಿ ಬೇರೆ ಕಡೆ ಕೊಟ್ಬಿಟ್ಟಿದ್ದಾರೆ. ಈ ಸೆಂಟ್ರಿಗೂ 100, 150, 200 ಕಿಲೋಮೀಟರ್ ದೂರ ಇದೆ. ಈಗ ಸಮಸ್ಯೆ ಏನು ಅಂದರೆ, ಇನ್ನೂ ಕೆಲವ್ರಿಗೆ ಆಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ಲ ಸರ್ವರ್ ಸಮಸ್ಯೆಯಿಂದ. ಮೊನ್ನೆ ಸ್ಟ್ರಕ್ ಆಗಿತ್ತು. ಈಗ ಏನಾದರೂ ಮಗುಗೆ ಬೈ ಈವ್ನಿಂಗು ನಿಮ್ಗೆ ಇನ್ಯಾವುದೋ ಸಿಟಿ ಮತ್ತೆ ಸೆಕೆಂಡ್ ಚಾಯ್ಸ್ ಇರುತ್ತೆ ಸಿಟಿ. ಫಾರ್ ಎಕ್ಸಾಂಪಲ್ ನಾನು ಮೊದಲನೇ ಚಾಯ್ಸು ಬೆಂಗಳೂರು ಕೇಳಿರ್ತೀನಿ, 2ನೇ ಚಾಯ್ಸು ಧಾರವಾಡ ಕೇಳಿರ್ತೀನಿ ಅನ್ಕೊಳ್ಳಿ. ಈಗ ಸಡನ್ನಾಗಿ ಸಂಜೆ ಅದರಲ್ಲಿ ಧಾರವಾಡ ಅಂತ ಬಂದರೆ ಆ ಮಗುಗೆ ಬೆಂಗಳೂರಿಗೆ ಬಂದುಬಿಟ್ಟಿರುತ್ತೆ, ಹೋಗೋದು ಹೆಂಗೆ? ಇಂಥವೆಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ಆಗ್ತಾ ಇದೆ, ಸಮಸ್ಯೆ ಆಗ್ತಿದೆ. ದಯವಿಟ್ಟು ನಾನು ರಾಜ್ಯದ ಬಿಜೆಪಿ ನಾಯಕರನ್ನ, ದಯವಿಟ್ಟು ನಿಮ್ಮ ಕೇಂದ್ರದ ಎಜುಕೇಷನ್ ಮಿನಿಸ್ಟ್ರಿಗೆ ಒಂದು ಫೋನ್ ಮಾಡಿ ಸ್ವಲ್ಪ ಇದನ್ನೆಲ್ಲ ಸರಿಪಡಿಸಕ್ಕೆ ಹೇಳಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು